ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ ಎದ್ದು ಬ್ರಷ್ ಮಾಡೋಕ್ಕಿಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಓಡೋಡಿ ಬರ್ತಾನೆ. ನೋಡಿ ಶಾರದವ್ರೆ, ನೀವೆಲ್ಲೂ ಹೋಗಂಗಿಲ್ಲ, ಇಲ್ಲೇ ಬಾಯಿ ಮುಕ್ಳಿಸಿ ಅಂತ ಅನ್ಬೇಕಾದ್ರೆ, ಸರ್ ಪ್ಲೀಸ್ ನಾನು ಅಲ್ಲೇ ಹೋಗ್ಬಿಟ್ಟು ಹಲ್ಲು ಉಜ್ಜುತ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಇಲ್ಲ, ನಾನೇ ಮಾಡ್ತೀನಿ ಎಲ್ಲ ಕೆಲಸನೂ ಅಂತ ಅನ್ಬೇಕಾದ್ರೆ, ನನಗೆ ತುಂಬ ಮುಜುಗರ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾ ಇದ್ರೆ, ನನಗಿದು ಪ್ರೀತಿ ಅಂತ ಅನಿಸುತ್ತೆ ಕಣ್ರಿ, ಯಾವಾಗಲೂ ಇಂಥ ಅವಕಾಶ ಸಿಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ತಾನೇ ಕೈಯಾರೆ ಬ್ರಷ್ ಮಾಡಿಸಿ ಫೇಸ್ ವಾಶ್ ಮಾಡಿ ಹಾಗೆ ಕ್ರೀಮ್ ಹಾಕಿ ಬಟ್ಟಿಟ್ಟು ಕುಂಕುಮ ಇಟ್ಟು ತಲೆ ಎಲ್ಲ ಬಾತ್ತಿರ್ಬೇಕಾದ್ರೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಸಿದ್ದುಗೆ ಹೆಲ್ಪ್ ಆಗಲಿ ಅಂತ ದೀಪನು ಸಹ ಏನೇನೋ ಹೆಲ್ಪ್ ಮಾಡ್ತಾ ಇರಬೇಕಾದ್ರೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ನಿಜವಾಗ್ಲೂ ನನಗೆ ಎಂಥ ಮಗಳು ಹುಟ್ಟಿದ್ದಾಳೆ, ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಇಂಥ ಮಗಳು ಹಾಗೆ ಗಂಡನ ಪಡೆಯೋಕ್ಕೆ ತುಂಬ ಅಂದರೆ ತುಂಬಾನೇ ಪುಣ್ಯ ಮಾಡಿದ್ದೆ. ಪಾಪ ದೀಪು ಏನು ಹಠ ಮಾಡದೆ ಎಲ್ಲ ಕೆಲಸನ ಮಾಡ್ತಾ ಇದ್ದಾಳೆ. ಸರ್ರು ಅಷ್ಟೇ ಮಗು ಥರ ನನ್ನನ್ನು ನೋಡ್ಕೋತಾ ಇದ್ದಾರೆ ಅಂತ ತುಂಬ ಖುಷಿ ಪಡ್ತಾ ಹಾಗೆ ನಾನು ಹುಷಾರಾದ್ಮೇಲೆ ಇವರಿಬ್ರು ತುಂಬ ಚೆನ್ನಾಗಿ ನೋಡ್ಕೋಬೇಕಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತಾತ ಮನೇಲಿ ಡಾಕ್ಟರ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸುಮಿತ್ರಾ ಕೇಳ್ತಾ ಇರ್ತಾಳೆ, ಮಾವ ಯಾರಿಗಾದರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಹ್ಞೂ ನಮ್ಮ ಡಾಕ್ಟರ್ ವೆಯ್ಟ್ ಮಾಡ್ತಾ ಇದ್ದೆ, ದಶರಥ ಚೆಕಪ್ ಮಾಡೋಕ್ಕೆ ಇನ್ನೂ ಬರಲಿಲ್ವಲ್ಲ ಅಂತ ಅಂದಾಗ, ಸರಿ ಹಾಗಾದರೆ ಒಂದ್ಸಲ ಕಾಲ್ ಮಾಡ್ತೀನಿ ಅಂತ ಫೋನ್ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಡಾಕ್ಟ್ರು ಬಂದೇ ಬಿಡ್ತಾರೆ. ಓ ಸರ್ ನಮಸ್ತೆ, ಬಂದೇ ಬಿಟ್ರಾ ಅಂತ ಅಂದಾಗ, ಏನು ಮಾಡೋದು ಮೇಡಮ್, ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ವಾ, ಸ್ವಲ್ಪ ಲೇಟ್ ಆಯಿತು ಅಂತ ಅಂದಾಗ, ಸುಮಿತ್ರಾ ನಗಾಡ್ಕೊಂಡು, ಬಿಡಿ ಬೆಂಗಳೂರು ಟ್ರಾಫಿಕ್ ಏನು ನಮ್ಮ ಕೈಲಿಲ್ಲ, ಬನ್ನಿ ಬನ್ನಿ ರೂಮ್ ಒಳಗಡೆ ಇದ್ದಾರೆ ಚೆಕಪ್ ಮಾಡಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಡಾಕ್ಟರ್ ಒಳಗಡೆ ಹೋದ್ಮೇಲೆ, ಹಲೋ ದಶರಥ್ ಅವರೇ, ಹೌ ಆರ್ ಯು ಅಂತ ಅಂದಾಗ, ಐ ಆಮ್ ಫೈನ್ ಅಂತ ಹೇಳ್ತಿರ್ಬೇಕಾದ್ರೆ, ಮಲ್ಕೊಂಡೇ ಇದ್ದೀರಲ್ಲ, ಬನ್ನಿ ಸ್ವಲ್ಪ ಹೊತ್ತು ನಡೆದಾಡಿ, ಈ ಥರ ಕೂತ್ಕೋಬೇಡಿ, ಸ್ವಲ್ಪ ಟ್ರೈ ಮಾಡಿ ಅಂತ ಡಾಕ್ಟ್ರು ಕೈ ಹಿಡ್ಕೊಂಡು ಸ್ವಲ್ಪ ದೂರ ನಡೆಸ್ತಾ ಇರಬೇಕಾದ್ರೆ, ಇನ್ನೊಂದು ರೌಂಡು ನೀವೇ ನಡೀರಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಟ್ರೈ ಮಾಡ್ತೀನಿ ಡಾಕ್ಟ್ರೆ ಅಂತ ದಶರಥ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ನೇನು ಬಿದ್ದುಬಿಡ್ತಾನೆ. ಅಷ್ಟೊತ್ತಿಗೆ ಅವರಪ್ಪ ತಾತ ಶಿವನಾರಾಯಣ ಅವರು ಬಂದು ಹಿಡ್ಕೊಬಿಡ್ತಾರೆ. ಅವನಿಗಂತೂ ಸ್ವಲ್ಪ ಸಮಾಧಾನ ಆಗ್ತಿರ್ಬೇಕಾದ್ರೆ ತಾತ ಬೈತಾ ಇರ್ತಾರೆ, ಏನಾಗಿದೆ ದಶರಥ, ಸಡನ್ನಾಗಿ ಬಿದ್ದಿದ್ರೆ ಏನು ಗತಿ, ನಾನು ಬಂದಿದ್ದಕ್ಕೆ ಸರಿ ಹೋಯ್ತು, ಇಷ್ಟು ಅರ್ಜೆಂಟ್ ಏನಕ್ಕೋ ಮಾಡ್ತೀಯ ಅಂತ ಅನ್ಬೇಕಾದ್ರೆ, ಒಂದೇ ಕಡೆ ಕೂತು ಕೂತು ಬೋರ್ ಆಗ್ತಿದೆ ಅಪ್ಪ, ಅದಕ್ಕೋಸ್ಕರ ನಡೆಯೋಣ ಅಂತ ಸ್ವಲ್ಪ ಟ್ರೈ ಮಾಡ್ತಿದ್ದೆ ಅಷ್ಟೇ ಅಂತ ಅಂದಾಗ, ತಾತ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ಬೇಜಾರು ಮಾಡ್ಕೊಬೇಡಿ ಶಿವನಾರಾಯಣ ಅವರೇ, ನಾವು ಕೊಡ್ತಿರೋ ಟ್ರೀಟ್ಮೆಂಟು ಇವ್ರ ಬಾಡಿಗೆ ರಿಯಾಕ್ಷನ್ ಆಗಿಲ್ಲ, ಸ್ಪಂದಿಸ್ತಾ ಇದೆ, ಒಳ್ಳೇದಾಗ್ತಿದೆ, ನಿಜವಾಗ್ಲೂ ಇವರು ಆದಷ್ಟು ಬೇಗ ಮೊದಲಿನ ಥರ ಆಗ್ತಾರೆ ಅಂತ ಅಂದಾಗ ತಾತನಿಗೂ ಸುಮಿತ್ರನಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ದಶರಥನ ಬಿ ಪಿ ಎಲ್ಲ ಚೆಕ್ ಮಾಡಿ ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು, ನಿಮ್ಮ ವಿಲ್ ಪವರು ತುಂಬ ಚೆನ್ನಾಗಿದೆ ಕಣ್ರಿ, ತುಂಬ ಆಕ್ಷನ್ ಮಾಡ್ತಾ ಇದೆ, ಆದಷ್ಟು ಬೇಗ ಹುಷಾರಾಗ್ತೀರಾ, ಮೊದಲು ಕೊಟ್ಟಿದ್ನಲ್ಲ ಆ ಟ್ಯಾಬ್ಲೆಟು ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಬೇರೆ ಥರ ಮಾತ್ರ ಕೊಡ್ತೀನಿ, ಅದನ್ನು ತಗೊಳ್ಳಿ ಅಂತ ಅಂದಾಗ ಇವರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಡಾಕ್ಟರ್ ಮೆಡಿಸನ್ನ ಬರ್ಕೊಟ್ಟು ಹೊರಟೋದಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ರೀ ಡಾಕ್ಟ್ರು ಹೇಳಿದ್ರಲ್ವ, ಕೇಳಿಸ್ಕೊಂಡ್ರಲ್ವ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಆದಷ್ಟು ಬೇಗ ನೀವು ಮನೆ ತುಂಬ ಓಡಾಡಬೇಕು, ಅವಾಗಲೇ ನನಗೆ ಸಮಾಧಾನ ಅಂತ ಅಂದಾಗ ತಾತನು ಹೌದು ಹೌದು ನನಗೂ ಅದೇ ಆಸೆ ಕಣೋ ಅಂತ ಹೇಳ್ತಾ ಇರ್ತಾರೆ. ತಲೆ ಕೆಡಿಸ್ಕೊಬೇಡಿ ನೀವಿಬ್ರು, ಆದಷ್ಟು ಬೇಗ ನಾನು ಹುಷಾರಾಗ್ತೀನಿ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾನೆ, ಹೇಳಿ ಸಿದ್ಧಾರ್ಥ ಅವರೇ, ಬೆಳಗ್ಗೆನೆ ಕಾಲ್ ಮಾಡಿದ್ದೀರಾ, ಏನಾದರೂ ವಿಷಯ ಗೊತ್ತಾಯ್ತಾ ಅಂದಾಗ, ಇಲ್ಲ ಸರ್, ನಿಮ್ಮ ಹತ್ರನೇ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ, ನಾನು ದಶರಥ ಮಾವನ ಬಗ್ಗೆ ವಿಚಾರಿಸ್ತಿಲ್ಲ, ಶಾರದ ಮೇಲೆ ಅಟೆಂಪ್ಟ್ ಮಾಡಿದ್ರಲ್ಲ ಅವ್ರ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ ಅಂತ ಅಂದಾಗ, ಇಲ್ಲ ಸಿದ್ಧಾರ್ಥ ಅವರೇ, ನಾವು ತುಂಬ ಟ್ರೈ ಮಾಡ್ತಿದ್ದೀವಿ, ತುಂಬ ಪ್ರಿಪ್ಲಾನ್ ಮಾಡ್ಕೊಂಡೆ ಅವರು ಇಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ತುಂಬ ಟೆನ್ಷನ್ ಆಗ್ತದೆ ಇನ್ಸ್ಪೆಕ್ಟರ್, ಶಾರದವ್ರ ಮೇಲೆ ಒಂದ್ಸಲ ಅಟ್ಯಾಕ್ ಮಾಡಿದವನು ಮತ್ತೆ ಇನ್ನೊಂದು ಸಲ ಮಾಡೇ ಮಾಡ್ತಾನೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನೇನು ಮಾಡಲಿ, ನಾನಂತೂ ಕಂಗಾಲಾಗಿದ್ದೀನಿ ಅಂತ ಅನ್ಬೇಕಾದ್ರೆ, ಟೆನ್ಷನ್ ಮಾಡ್ಕೊಬೇಡಿ ಸಿದ್ಧಾರ್ಥ ಅವರೇ, ಅವ್ನು ಇನ್ನೊಂದ್ಸಲ ಅಟೆಂಪ್ಟ್ ಮಾಡೋಕ್ಕೆ ತುಂಬ ಹೆದರ್ಕೋತಾನೆ, ಯಾಕೆಂದರೆ ಆಲ್ರೆಡಿ ನಾವು ಅವನನ್ನು ಹುಡುಕ್ತಿರೋ ವಿಷಯ ಗೊತ್ತಾಗಿದೆ, ಸೊ ಹಂಗಾಗಿ ಬರಲ್ಲ, ನೀವು ಡೋಂಟ್ ವರಿ, ಆದಷ್ಟು ಬೇಗ ಕಳ್ಳ ಯಾರು ಅಂತ ನಾವು ಹುಡುಕ್ತೀವಿ ಅಂತ ಪೊಲೀಸ್ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಪ್ರಯತ್ನ ಮಾಡಲ್ಲ ಅವನು, ಏನಾದರೂ ಸಣ್ಣ ಕ್ಲೂ ಬಿಟ್ರೇನು ಅನ್ನೋ ಭಯ ಅವನಿಗಿರುತ್ತೆ. ಆದರೂ ಹುಷಾರದವ್ರಿಗೆ ಹುಷಾರಾಗಿರೋಕ್ಕೆ ಹೇಳಿ ಅಂತ ಹೇಳಿ ಪೊಲೀಸ್ ಕಟ್ ಮಾಡ್ತಿರ್ಬೇಕಾದ್ರೆ ಸಿದ್ದುನು ಸಹ ಫೋನ್ ಕಟ್ ಮಾಡಿ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ದೀಪು, ಅಪ್ಪ ಇಲ್ಲಿದ್ದೀರಾ, ಮನೆ ಎಲ್ಲ ಹುಡ್ಕಾಡ್ದೆ ಅಂತ ಹೇಳ್ಬೇಕಾದ್ರೆ, ಯಾಕೆ ಕಂದ ಅಂತ ಕೇಳ್ತಾ ಇರ್ತಾನೆ. ಏನಿಲ್ಲ, ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನಾನು ಕೈ ಹಿಡ್ಕೊಂಬನ್ನಿ ಅಂತ ದೀಪು ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತಾತ ಕೂತ್ಕೊಂಡು ದಶರಥನಿಗೆ ಶಾರದಾ ಸಿದ್ದು ಶೂಟ್ ಮಾಡೋದನ್ನ ನೆನ್ಪು ಮಾಡಿಸ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಈ ಕಡೆ ಸುಮಿತ್ರಾ ಮಂಗಳಾರತಿ ತಗೊಬರ್ತಾಳೆ. ಮಾವ ಮಾವ ಅಂತ ಕೂಗಿದ್ರು ಇವನು ಏನು ಯೋಚನೆ ಮಾಡ್ತಿರ್ಬೇಕಾದ್ರೆ, ಮಾವ ಅಷ್ಟಕ್ಕೂ ಏನು ಯೋಚನೆ ಮಾಡ್ತಿದ್ದೀರಾ, ಎಲ್ಲಿ ಕಳೆದೋಗಿದ್ದೀರಾ ಅಂತ ಅಂದಾಗ, ನನಗಿನ್ನೇನು ತೊಂದರೆ ಇರುತ್ತೆ ನಿನಗೆ ಗೊತ್ತಲ್ವ ಸುಮಿತ್ರಾ, ನನ್ನ ಮಗನ ಮೇಲೆ ಅಟೆಂಪ್ಟ್ ಆಯ್ತಲ್ಲ, ಹಾಗೆ ಮನೇಲಿ ಒಂದ್ರ ಮೇಲೊಂದು ಪ್ರಾಬ್ಲಮ್ ಬರ್ತಿದೆ, ಯಾಕೋ ಮನ್ಸಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ನಾನು ಸ್ವಲ್ಪ ಗುರುಗಳನ್ನ ಹೋಗಿ ಮೀಟ್ ಮಾಡ್ಕೊಬರ್ತೀನಿ, ಅವ್ರ ಹತ್ರ ಹೋದ್ರಷ್ಟೇ ನಿನಗೆ ಸಮಾಧಾನ ಆಗೋದು ಅಂತ
ಮಾತಾಡ್ತಿರ್ಬೇಕಾದ್ರೆ ಅಚಾನಕವಾಗಿ ಗುರುಗಳು ಮನೆಗೆ ಬಂದೇ ಬಿಡ್ತಾರೆ. ಅದರ ಅವಶ್ಯಕತೆ ಇಲ್ಲ ಶಿವನಾರಾಯಣ, ನಾನೇ ಬಂದಿದ್ದೀನಿ ಅಂತ ಅಂದಾಗ ಸುಮಿತ್ರನಿಗೂ ತಾತನಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವ್ರ ಆಶೀರ್ವಾದ ತಗೊಬಿಟ್ಟು, ನಿಮ್ಮನ್ನು ಮೀಟ್ ಮಾಡೋಕ್ಕೆ ನಾನೇ ಬರೋಣ ಅಂತ ಅಂದ್ಕೊಂಡಿದ್ದೆ, ಸದ್ಯಕ್ಕೆ ನೀವೇ ಬಂದ್ರಲ್ಲ, ಬನ್ನಿ ಗುರುಗಳೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಸುಮಿತ್ರ ಗುರುಗಳ ಪಾದನ ತೊಳೆದು ಅವರಿಗೆ ಅರ್ಶಿನ ಕುಂಕುಮ ಇಕ್ಕಿ ಹಾಗೆ ಪಾದ ಪೂಜೆನ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಬಂದು ಆಶೀರ್ವಾದನ ತಗೋತಾ ಇರ್ತಾರೆ. ಇನ್ನೊಂದು ಕಡೆ ದಶರಥ ಸುಮಿತ್ರ ತಾತ ಎಲ್ಲರೂ ತಗೊಂಡ್ಮೇಲೆ ಜ್ಯೋತಿಕನು ಸಹ ಆಶೀರ್ವಾದ ತಗೊಳಕ್ ಬರ್ತಿರ್ಬೇಕಾದ್ರೆ ಗುರುಗಳ ಮುಖ ನೋಡ್ಕೊಂಡು ತುಂಬ ಸ್ಮೈಲ್ ಮಾಡ್ತಾ ಇರ್ತಾರೆ. ಹಾಗೆ ಅವಳು ಸ್ವಲ್ಪ ಎದ್ರುಕೊಂಡು ಎದ್ದೋದಾಗ ಪಾರಿಜಾತ ಆಶೀರ್ವಾದ ತಗೊಳಕ್ ಬಂದಾಗ ಅವಳು ಚಿಕ್ಕ ವಯಸ್ಸಿನಲ್ಲಿ ಶಾರದನ ಜ್ಯೋತಿಕನ ಎಕ್ಸ್ಚೇಂಜ್ ಮಾಡಿದ್ದನ್ನೆಲ್ಲ ಗುರುಗಳು ನೆನ್ಪು ಮಾಡಿಕೊಂಡು ಅವಳ ಮುಖನ ನೋಡಿಕೊಂಡು ಡಿಫ್ರೆಂಟ್ ಲುಕ್ಕಲ್ಲಿ ನಗುತ್ತಾ ಇರಬೇಕಾದ್ರೆ ಅವಳಿಗಂತೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಇದೇನು ಗುರುಗಳು ಈ ರೀತಿ ನಗಾಡ್ತಿದ್ದಾರೆ, ಸ್ಮೈಲ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿಕೊಂಡು ಎದ್ರುಕೊಂಡು ಹೋಗಿ ಸ್ವಲ್ಪ ದೂರ ನಿಂತ್ಕೊಂಡಾಗ ಗುರುಗಳು ಹೇಳ್ತಾ ಇರ್ತಾರೆ, ಕುತ್ಕೋ ದಶರಥ, ಹಾಗೆ ಕುತ್ಕೋ ಶಿವನ ಹೇಳ್ತಾ ಇರ್ಬೇಕಾದ್ರೆ ಇಬ್ರು ಕೂತ್ಕೊಂಡಾಗ ಅಷ್ಟೊತ್ತಿಗೆ ಪಾರಿಜಾತ, ಗುರುಗಳೇ ನಿಮಗೆ ಏನಾದರೂ ಕುಡಿಯೋಕ್ಕೆ ಕಾಫಿ ಟೀ ಜ್ಯೂಸ್ ಏನಾದ್ರು ತರಲ್ಲ ಅಂತ ಅಂದಾಗ ಗುರುಗಳು ಸ್ಮೈಲ್ ಮಾಡ್ತಾ ಇರ್ತಾರೆ. ಹಾಗೆ ತಾತ ಕೋಪ ಮಾಡಿಕೊಂಡು, ನಿನ್ನ ತಲೆಯಲ್ಲಿ ಬುದ್ಧಿ ಬಂದಿಲ್ವಾ, ಏನು ಕೊಡಬೇಕು ಏನು ಕೊಡಬಾರ್ದು ಯಾರಿಗೆ ಅಂತ ಗೊತ್ತಿಲ್ವಾ ಅಂತ ಬೈತಿರ್ಬೇಕಾದ್ರೆ, ಇರಲಿ ಬಿಡು ಶಿವನಾರಾಯಣ್, ಆದರೂ ನಿನ್ನ ಮೊದಲಿನ ಥರ ಇಲ್ಲ, ನಿನ್ನ ಮನಸ್ಸಲ್ಲಿ ತುಂಬ ಗೊಂದಲಗಳಿವೆ, ಅಷ್ಟಕ್ಕೂ ಏನಾಯಿತು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆ ಗೊಂದಲಗಳಿಗೆಲ್ಲ ಪರಿಹಾರ ಸಿಗಬೇಕು ಅಂತ ಅಂದರೆ ಕುಲದೇವ್ರ ಪೂಜೆನ ನೀವು ಮಾಡಿಸ್ಬೇಕು, ನೀವು ಕುಲದೇವ್ರಿಗೆ ಹೋಗ್ಬೇಕಂತ ಅಪ್ಪಣೆ ಆಗಿದೆ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಹಾಗೆ ನೀವು ಕುಲದೇವ್ರ ಪೂಜೆ ಮಾಡ್ಸಕ್ಕೆ ಹೋಗಿ ಎಷ್ಟು ದಿನಗಳಾಯಿತು ನೆನಪಿದೆಯಾ ಅಂತ ಅಂದಾಗ, ಏನು ಮಾಡಲಿ ಗುರುಗಳೇ, ಮನೇಲಿ ಈ ರೀತಿ ತೊಂದರೆ ಆಗ್ತಿದೆ, ಅವಾಗೂ ಆಗ್ತಿತ್ತು ಇನ್ನು ಮುಂದೆನೂ ಆಗ್ತಾ ಇದೆ, ಏನು ಮಾಡೋಣ, ಇದ್ರ ಬ್ಯುಸಿಲಿ ಟೈಮೇ ಇಲ್ಲ ಹೋಗೋಕ್ಕೆ ಅಂತ ಅಂದಾಗ ಗುರುಗಳು ನಗಾಡ್ತಾ ಇರ್ತಾರೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲನೂ ಸಹ ಸರಿಪಡಿಸೋನೇ ಆ ಭಗವಂತ ಅಂತದ್ರಲ್ಲಿ ಅವನು ಪೂಜೆ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಿದ್ರಲ್ಲ, ಅಂದಮೇಲೆ ನಿಮ್ಮ ಕಷ್ಟಗಳೆಲ್ಲ ಯಾವ ರೀತಿ ಕಳೀತವೆ ಹೇಳು ಶಿವನಾರಾಯಣ್ ಅಂತ ಕೇಳ್ತಾ ಇರ್ತಾರೆ. ಹಾಗೆ ನೀವೆಲ್ಲರೂ ಸಹ ಕುಲದೇವರ ಸನ್ನಿಧಿಗೆ ಹೋಗಲೇಬೇಕು, ಎಷ್ಟೋ ವರ್ಷಗಳಿಂದ ಗೊತ್ತಿಲ್ಲದಲೇ ಇರೋ ಸತ್ಯ ನಿಮಗೆ ಗೊತ್ತಾಗುತ್ತೆ, ಅದಕ್ಕೆ ನೀವು ಸಾಕ್ಷಿ ಆಗಲೇಬೇಕು ಅಂತ ಅಂದಾಗ ಜ್ಯೋತಿಕನಿಗೂ ಪಾರಿಜಾತನಿಗೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ದೀಪು ಸಿದ್ದಿನ ಒಳಗಡೆ ಕರ್ಕೊ ಬಂದಾಗ, ಇನ್ನೂ ಎಷ್ಟೊತ್ತು ಕಣ್ಣು ಮುಚ್ಕೊಂಡಿರ್ಬೇಕು ದೀಪು, ಕಣ್ಣು ಬಿಡ್ಲ ಅಂತ ಅಂದಾಗ, ಹಾಂ ಅಪ್ಪ ಇವಾಗ ಬಿಡಿ ಅಂತ ಅಂದಾಗ ಎಲ್ಲ ಗೋಡೆಗಳ ಮೇಲೆ ಅಪ್ಪ ಮತ್ತು ಮಗಳು ಚಿತ್ರ ಬಿಡಿಸಿ ಡ್ರಾಯಿಂಗ್ ಮಾಡಿ ಅಂಟಿಸಿರ್ತಾಳೆ. ಅದನ್ನು ನೋಡಿ ಸಿದ್ಧಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಹಾಗೆ ಪ್ರತಿಯೊಂದು ಫೋಟೋದಲ್ಲೂ ಸಹ ಎಷ್ಟೋ ನೆನಪುಗಳು ಇರುತ್ತೆ, ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಹಾಗೆ ದೀಪು ಹೇಳ್ತಾ ಇರ್ತಾಳೆ, ಇದು ನೀವು ನನ್ನನ್ನು ಎತ್ಕೊಂಡು ಆಟ ಆಡಿಸಿದ್ದು, ಹಾಗೆ ಅಪ್ಪ ನೀವು ನನ್ನ ಕೈ ಇಟ್ಕೊಂಡು ಇಡೀ ಊರನ್ನ ಸುತ್ತಿಸಿದ್ದು, ಇದನ್ನು ನನಗೆ ಸೈಕಲ್ ತುಳಿಬೇಕಾದ್ರೆ ನೀವು ಹೇಳ್ಕೊಟ್ಟಿದ್ದು, ನನಗೆ ಸೈಕಲ್ ತುಳಿಯೋಕ್ಕೆ ಬರ್ತಿರ್ಲಿಲ್ಲ ಆವಾಗ ನೀವು ಕಲಿಸ್ಕೊಟ್ಟಿದ್ದು ಫೋಟೋ, ಹಾಗೆ ಅಂತ ಪ್ರತಿಯೊಂದು ಫೋಟೋನು ಸಹ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಥ್ಯಾಂಕ್ ಯು ಮಗಳೇ, ಇದು ನನಗೆ ಮರೆಯೋಕ್ಕಾಗದಂಥ ಗಿಫ್ಟ್ ಕೊಟ್ಟೆ ನೀನು ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ಅನಸೂಯ ವಿಮಲ ಆರ್ತಿನೂ ಬರ್ತಾರೆ, ಈ ಕಡೆ ಶಾರದನೂ ಬರ್ತಾಳೆ. ಎಲ್ಲರೂ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾನೆ, ಇವತ್ತು ಫಾದರ್ಸ್ ಡೇ ಅಂತ ಆ್ಯಕ್ಚುಲಿ ಮರ್ತೋಯ್ತು ಶಾರದವ್ರೆ, ಆದರೆ ನನ್ನ ಮಗಳು ಎಂಥ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾಳೆ ನೋಡಿ ಅಂತ ಅಂದಾಗ, ಅಪ್ಪ ನಿಮಗೆ ಖುಷಿ ಆಯಿತಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಅಷ್ಟಕ್ಕೂ ಈ ರೀತಿ ಮಾಡಬೇಕಂತ ನಿನಗೆ ಹೆಂಗೆ ಐಡಿಯಾ ಬಂತು ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಆರತಿ ಅಕ್ಕನೇ ರೀಲ್ಸ್ ನೋಡ್ತಾ ಇದ್ರು, ಫಾದರ್ಸ್ ಡೇ ಅಂತ ಗೊತ್ತಾಯಿತು, ಅದಕ್ಕೆ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡಿದೆ ಅಮ್ಮ ಅಂತ ದೀಪು ಹೇಳ್ತಾ ಇದ್ರೆ, ನನ್ನ ಮಗಳು ತುಂಬ ಜಾಡ ಇತ್ತಾ, ಇಬ್ಬರು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಈ ದೀಪು ಹೇಳ್ತಾ ಇರ್ತಾಳೆ, ಒಂದು ನಿಮಿಷ ಅಪ್ಪ, ನಿಮಗೊಂದು ಸರ್ಪ್ರೈಸ್ ಇದೆ, ನಾನೇ ಕೈಯಾರೆ ಒಂದು ಗಿಫ್ಟ್ ಮಾಡಿದ್ದೀನಿ ತರ್ತೀನಿ ಅಂತ ಹೋಗಿ ಒಂದು ಫ್ಲವರ್ ಬಗ್ಗೆನ ತಂದ್ಕೊಡ್ತಾಳೆ. ಅದನ್ನು ಅವಳು ಕೈಯಾರೆ ಮಾಡಿರೋದು ನೋಡಿ ಸಿದ್ದುಗಂತೂ ಸಿಕ್ಕಾಪಟ್ಟೆ ಖುಷಿ ಆದಾಗ, ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಹಗ್ ಮಾಡಿಕೊಂಡು ಮುತ್ಕೊಟ್ಟು ಖುಷಿ ಪಡ್ತಾ ಇರ್ತಾನೆ. ನಿಜವಾಗ್ಲೂ ನನಗೆ ಇದನ್ನ ಮರೆಯೋಕ್ಕಾಗ್ತಿಲ್ಲ, ಲೈಫಲ್ಲಿ ಒಳ್ಳೆ ಗಿಫ್ಟ್ ಕೊಟ್ಲು ದೀಪು ಅಂತ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗುರುಗಳ ಮಾತನ್ನ ಕೇಳಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಸುಮಿತ್ರ ಕೇಳ್ತಾ ಇರ್ತಾಳೆ, ನಮಗೆ ಎಂಥ ವಿಷಯ ಗೊತ್ತಾಗಬೇಕು, ಎಂಥ ಸತ್ಯ ಗೊತ್ತಾಗಬೇಕು, ಅದಕ್ಕೆ ನಾವು ಸಾಕ್ಷಿ ಆಗ್ಬೇಕಾ, ಏನು ಹೇಳ್ತಿದ್ರೆ ಗುರುಗಳೇ ಅಂತ ಅಂದಾಗ, ನೋಡು ತಾಯಿ, ಎಲ್ಲನೂ ನಾನು ಹೇಳೋಕ್ಕಾಗಲ್ಲ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸತ್ಯ ಗೊತ್ತಾಗಬೇಕು ಅನ್ನೋದು ಆ ಭಗವಂತ ನಿರ್ಣಯ ಮಾಡಿರ್ತಾನೆ. ಯಾವಾಗ ಯಾರ ಬಾಯಿಂದ ಸತ್ಯನ ಬಿಡಿಸ್ಬೇಕನ್ನೋದು ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ನಾನು ಬರೀ ನಿಮಿತ್ತ ಮಾತ್ರ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ದಶರಥ ಇನ್ನೊಂದು ಕಡೆ ಕೈ ಮುಗಿದು, ನೋಡಿ ಗುರುಗಳೇ, ನೀವು ಹೇಳ್ತಾ ಇರೋದು ನಮಗೊಂದು ಅರ್ಥ ಆಗ್ತಿಲ್ಲ, ಒಗಟೊಗಟಾಗಿದೆ, ದಯವಿಟ್ಟು ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ, ನನ್ನ ಪ್ರಾರ್ಥನೆ ಅಂತ ಅನ್ಬೇಕಾದ್ರೆ, ಈ ಜಗತ್ತೇ ಒಂದು ನಾಟಕ ಅಲ್ವ ದಶರಥ ಅಂತ ಕೇಳ್ತಾ ಇರ್ತಾರೆ. ಮತ್ತೆ ತಾತ ಕೇಳ್ತಾ ಇರ್ತಾರೆ, ಒಗಟು ಅಂತ ಹೇಳ್ತಿದ್ದೀರಾ ಗುರುಗಳೇ, ಹಾಗಾದರೆ ಒಗಟನ್ನ ಯಾರು ಬಿಡಿಸ್ತಾರೆ, ಯಾರ ಬಾಯಿಂದ ದೇವರು ಬಿಡಿಸ್ತಾನೆ ಅಂತ ಅಂದಾಗ, ಗೊತ್ತಿಲ್ಲ ಶಿವನಾರಾಯಣ್, ಕೆಲವೊಂದು ಒಗಟುಗಳನ್ನು ಬಿಡ್ಸೋಕ್ಕೆ ಆಗಲ್ಲ, ಕಾಗೆ ಗೂಡಲ್ಲಿ ಕೋಗಿಲು ಮೊಟ್ಟೆ ಕಥೆನ ಕೇಳಿದಿರಲ್ವಾ, ನಿಮಗೆಲ್ಲ ಗೊತ್ತಲ್ವಾ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಹಾಗೆ ಕೆಲವು ಸಲ
ಒಗಟಾಗಿ ನೋಡೋದ್ರಲ್ಲಿ ಜಾಣ್ಮೆ ಇದೆ ಅಂತ ಗುರುಗಳು ಹೇಳ್ಕೊಂಡಾಗ ಆಡ್ತಾ ಇದ್ರೆ, ಈ ಕಡೆ ಪಾರಿಜಾತನಿಗೂ ಜ್ಯೋತಿಕನಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ದಶರಥ ಯೋಚನೆ ಮಾಡ್ತಾ ಇರ್ತಾನೆ, ಇದೇನಿದು ಗುರುಗಳು ಹೇಳ್ತಿರೋ ಮಾತಿಗೂ ನನ್ನ ಮಗಳಿಗೂ ರಹಸ್ಯಗೂ ಒಂದಕ್ಕೊಂದು ಲಿಂಕ್ ಇದೆಯಲ್ಲ, ಅದನ್ನೇನಾದರೂ ಈ ರೀತಿ ಹೇಳ್ತಿದ್ದಾರೆ ಅವತ್ತು ಅರ್ಥ ಆಗ್ತಿಲ್ಲ. ಒಂದು ವೇಳೆ ಇವ್ರನ್ನ ಕೇಳೋಣ ಅಂತಂದರೆ ಇವರು ಸತ್ಯನ ಬಾಯಿ ಬಿಡಲ್ಲ, ಅವಧೂತರು ಯಾವತ್ತೂ ಸಹ ಸತ್ಯನ ಬಾಯಿ ಬಿಡಲ್ಲ, ಇದೇ ರೀತಿ ಹೇಳೋದು ನಾವೇ ಅದನ್ನು ರಹಸ್ಯವಾಗಿರೋ ಸತ್ಯನ ನಿಧಾನಕವಾಗಿ ಹುಡ್ಕೋಬೇಕು ಅಂತ ದಶರಥ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತನು ಸಹ, ಅಯ್ಯೋ ದೇವ್ರೆ, ಏನಪ್ಪ ಇವರು ಈ ರೀತಿ ಹೇಳ್ತಾ ಇದ್ದಾರೆ, ನಾನು ಮಗುನ ಬದಲಾಯಿಸಿರೋ ವಿಷಯ ಇವ್ರಿಗೇನಾದರೂ ಗೊತ್ತಾಗ್ಬಿಡ್ತಾ, ಅಯ್ಯೋ ಭಗವಂತ, ನನ್ನ ಮೊಮ್ಮಗಳು ಚೆನ್ನಾಗಿಲ್ಲ ಅಂತ ಏನೋ ಒಂದು ಸಣ್ಣ ತಪ್ಪು ಮಾಡಿದೆ, ಅದನ್ನು ದಯವಿಟ್ಟು ನೀನು ಹೊಟ್ಟೆಗೆ ಹಾಕು, ಎಲ್ಲರ ಮುಂದೆ ಸಹ ಸಿಗಾಕೊಳ್ಳೋಕೆ ಮಾಡಬೇಡ ಅಂತ ಬೇಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕರು ಸಹ ಹೇಳ್ತಾ ಇರ್ತಾಳೆ, ಶಾರದನ ಈ ಮನೆ ಮಗಳು ಅನ್ನೋ ಸತ್ಯ ಏನಾದರೂ ಗೊತ್ತಾಗುತ್ತಾ, ಅದನ್ನು ಇವರು ಹೇಳ್ತಾ ಇದ್ದಾರಾ, ಆಲ್ರೆಡಿ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ, ಅದರಲ್ಲಿ ಇವ್ರದ್ದೊಂದು ಟೆನ್ಷನ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗುರುಗಳು ಅವರಿಬ್ಬರು ಮುಖ ನೋಡಿಕೊಂಡು ಹೇಳ್ತಾ ಇರ್ತಾರೆ, ಸತ್ಯ ಗೊತ್ತಾಗುತ್ತೆ ಅಂತ ಅಂದಮೇಲೆ ಮುಖದಲ್ಲಿ ಟೆನ್ಷನ್ ಇರಬಾರ್ದು, ನಗು ಇರಬೇಕು ಅಂತ ಅಂದಾಗ ಇವಳಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಹಾಗೆ ಭಗವಂತನ ಕಣ್ಣಲ್ಲಿ ಈ ಕಣ್ಣ ಮುಚ್ಚಾಲೆ ಆಟ ಸರ್ವೇ ಸಾಮಾನ್ಯ, ಸಾಕ್ಷಾತ್ ಕೃಷ್ಣ ಪರಮಾತ್ಮನಲ್ಲಿ ನಾವು ಎಲ್ಲರೂ ಕಂಡಿರುವ ಹಾಗೆ. ನಿಮಗೂ ಗೊತ್ತಲ್ವಾ, ಕೃಷ್ಣ ಪರಮಾತ್ಮನ ದೇವಕಿ ಎತ್ತಿದ್ರು ಸಹ ಯಶೋದೆ ಅವನನ್ನ ಸಾಕಿದ್ಲು, ಸಾಕ್ಷಾತ್ ತಾಯಿ ಥರನೇ ನೋಡ್ಕೊಂಡ್ಲು, ಅವನು ಸಹ ಅಮ್ಮನ ಥರ ನೋಡ್ದ. ಆದರೆ ದೇವಕಿ ಎತ್ತಮ್ಮ ಅನ್ನೋದು ಅದು ಸಾಕ್ಷಾತ್ ನಿಜ ಅಲ್ವಾ ಅಂತ ಅಂದಾಗ ಸುಮಿತ್ರಾ ವಚನ ಕೇಳ್ಕೊಂಡು ಅವಳೊಳಗೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತಾತನೂ ಸಹ ಹೇಳ್ತಾ ಇರ್ತಾರೆ, ಗುರುಗಳೇ ನೀವು ಹೇಳೋದೇನೋ ನಿಜ, ಆದರೆ ನಮ್ಮ ಮನೇಲಿ ಏನೇನೋ ಘಟನೆಗಳು ನಡೀತಿದ್ದಾವೆ, ಇನ್ನೂ ನಡೀತಿದ್ದಾವೆ, ಅದರಲ್ಲಿ ನೀವು ಬೇರೆ ಈ ರೀತಿ ಹೇಳ್ತಿದ್ದೀರಾ, ಅರ್ಥ ಮಾಡ್ಕೊಳ್ಳೋಕ್ಕಿಂತ ಅನರ್ಥಗಳೇ ಜಾಸ್ತಿ ಆಗ್ತಿವೆ ಅಂತ ಅಂದಾಗ, ನೋಡು ಶಿವನಾರಾಯಣ, ನೀನು ಅರ್ಥನಾದರೂ ಮಾಡ್ಕೋ ಅನರ್ಥನಾದರೂ ಮಾಡ್ಕೋ, ಆಗೋದೆಲ್ಲ ಹಾಗೆ ಆಗುತ್ತೆ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಮತ್ತು ಶಿವನಾರಾಯಣ ಹೇಳ್ತಾ ಇರ್ತಾನೆ, ವ್ಯವಹಾರಿಕದಲ್ಲಿ ನಾನು ಗೆದ್ದಿದ್ದೀನಿ, ಆದರೆ ಕುಟುಂಬ ಸಂಬಂಧದ ವಿಷಯದಲ್ಲಿ ನಾನು ಸೋಲ್ತಾ ಇದ್ದೀನಿ. ಸ್ವರ್ಗಕ್ಕೆ ಕಿಚ್ಚಚ್ಚಬೇಕು ಆ ರೀತಿ ನಮ್ಮ ಸಂಸಾರ ಇತ್ತು, ಆದರೆ ಯಾರು ಕೆಟ್ಟ ಕಣ್ಣು ಬಿತ್ತು ನನಗಂತೂ ಗೊತ್ತಿಲ್ಲ, ಎಲ್ಲರೂ ನಾನು ಕಳ್ಕೊಬಿಟ್ಟೆ ಅಂತ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಗುರುಗಳು ಹೇಳ್ತಾ ಇರ್ತಾರೆ, ಇದು ಎಲ್ಲದಕ್ಕೂ ಒಂದೇ ಕಾರಣ, ಯಾವುದೋ ಸತ್ಯನ ಮರೆಮಾಚಕ್ಕೋಸ್ಕರ ಇನ್ಯಾರೋ ಶಿಕ್ಷೆನ ಅನುಭವಿಸ್ತಿದ್ದಾರೆ ಅಂತ ಅಂದಾಗ ಈ ಕಡೆ ದಶರಥನಿಗೆ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಈ ಕಡೆ ಜ್ಯೋತಿಕನು ಸಹ ತುಂಬ ಶಾಕ್ ಆಗಿ ಗುರುಗಳ ಮುಖ ನೋಡ್ತಾ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.